ಹೈವೇಯಲ್ಲಿ ಏಕಾಏಕಿ ಕ್ಯಾಂಟರ್ ಟೈರ್ ಬ್ಲಾಸ್ಟ್. ನಿಂತಿದ್ದ ಕ್ಯಾಂಟರ್ಗೆ ಬಸ್ ಡಿಕ್ಕಿ, ಇಬ್ಬರು ಸಾವು. ಹೆದ್ದಾರಿಯಲ್ಲಿ ಟೈರ್ ಬ್ಲಾಸ್ಟ್ ಆಗಿ ನಿಂತಿದ್ದ ಕ್ಯಾಂಟರ್ಗೆ ಹಿಂಬದಿಯಿಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಡ್ರೈವರ್ ಸೇರಿ ಹಲವು ಮಂದಿ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು, ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯೆ ಚಾಲಕ ಸೇರಿ ಪ್ರಯಾಣಿಕರೊಬ್ಬರು ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆ ಶಿರಾ ತಾಲೂಕಿನ ದ್ವಾರಾಳು ಬ್ರಿಡ್ಜ್ ಬಳಿ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಒಂದು ಶಿಡ್ಲಘಟ್ಟದಿಂದ ಚಿತ್ರದುರ್ಗಕ್ಕೆ ತೆರಳುತ್ತಾ ಇದ್ದು, ಶಿರಾ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಚಿತ್ರದುರ್ಗ ಕಡೆಗೆ ತೆರಳಿತ್ತು. ಇತ್ತ ಶಿರಾದ ದ್ವಾರಳು ಸೇತುವೆ ಬಳಿ ಏಕಾಏಕಿ ಕ್ಯಾಂಟರ್ನ ಟೈರ್ ಬ್ಲಾಸ್ಟ್ ಆಗಿ ಹೆದ್ದಾರಿಯಲ್ಲೇ ನಿಂತಿದೆ. ಹಿಂಬದಿಯಿಂದ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 35 ಮಂದಿ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು, ಕೂಡಲೇ ಗಾಯಾಳುಗಳನ್ನ ಶಿರಾದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಅದರಲ್ಲಿ ಗಂಭೀರವಾಗಿ ಗಾಯಗೊಂಡ 10 ಮಂದಿ ಪ್ರಯಾಣಿಕರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಯಿತು. ಭೀಕರ ಅಪಘಾತದಲ್ಲಿ ಬಸ್ನ ಚಾಲಕ ಶ್ರೀಕಾಂತ್ ಹಾಗೂ ಮತ್ತೋರ್ವ ಪ್ರಯಾಣಿಕನಿಗೆ ಗಂಭೀರ ಗಾಯಗಳಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗುತ್ತಿದ್ದು, ಆದರೆ ಇಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಗೌರ್ಮೆಂಟ್ ಬಸ್ಸಲ್ಲಿ ಚಿತ್ರದುರ್ಗಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಆಗಿರೋದು. ಗೌರ್ಮೆಂಟ್ ಬಸ್ಸು ಲಾರಿಗೆ ಹೊಡೆದಿದ್ದು. ಅದು ಏನಾಯ್ತೋ ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಆಯ್ತು? ಒಂದು 12 ಗಂಟೆ. ಹಾಂ. ಬಸ್ ಎಲ್ಲಿಂದ ಬರ್ತಾ ಇತ್ತಮ್ಮ? ಈ ಶಿರಾದಿದ್ದ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ವಿ, ಅವಾಗ ಆಗಿರೋದು. ತಾವರೆಕೆರೆ. ಬಸ್ ಏನು ಬೆಂಗಳೂರಿಂದ ಬಂದಿದ್ದಾ? ಇಲ್ಲ, ಶಿರಾದಿದ್ದ ಹೊರಟಿದ್ವಿ ಸರ್ ನಾವು. ಸ್ಪೀಡಲ್ಲೇ ಇದ್ರು ಅವರು. ನೀವೆಲ್ಲಿ ಕೂತ್ಕೊಂಡಿದ್ರಿ? ನಾವು ಮಧ್ಯದಲ್ಲೇ ಕೂತಿದ್ವಿ. ಮಧ್ಯದಲ್ಲಿ ಕೂತಿದ್ರು ನಿಮ್ಗೆ ಏಟಾಗಿದೆ? ನಿಮ್ಗೆ ಏನೇನಾಗಿದೆ ಅಂತ ಡಾಕ್ಟರ್? ಕಾಲು ಫ್ರ್ಯಾಕ್ಚರ್ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ. ನೀವು ಎಷ್ಟು ಜನ ಹೋಗ್ತಾ ಇದ್ರಿ? ನಾನು, ನಮ್ಮ ಯಜಮಾನರು, ನಮ್ಮಮ್ಮ, ನಮ್ಮ 2 ಮಕ್ಕಳು. ಅವರೆಲ್ಲ ಹೇಗಿದ್ದಾರೆ ಈಗ? ಅವ್ರಿಗೂ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಇಷ್ಟೊಂದು ದೊಡ್ಡದಾಗಿ ಆಗುವಷ್ಟು ಭೀಕರತೆ ಇತ್ತು ಅದು ಹೋಗುವಾಗ ನಮ್ಗೆ ಹೆಂಗೆ ಆಗಿದ್ದ ತಕ್ಷಣಕ್ಕೆ ಏನು ಗೊತ್ತಾಗಿಲ್ಲ ನಮಗೆ. ಒಳ್ಳೆ ಬಂಡೆ ಹೊಡೆದಂಗೆ ಆಗಿದೆ. ಅವ್ರ ಕಂಡೀಷನ್ ಎಲ್ಲ ಹೇಗಿದೆ? ಸಣ್ಣ ಪುಟ್ಟ ಇಂಜುರಿನ ಅವ್ರಿಗೇನಾದರೂ? ಅವ್ರಿಗೂ ಮೂಗು ಫ್ರ್ಯಾಕ್ಚರ್ ಆಗಿತ್ತು. ಯಾರಿಗೆ? ನಮ್ಮ ಯಜಮಾನ್ರಿ. ಮಕ್ಕಳು ಹೇಗಿದ್ದಾರಮ್ಮ? ಮಕ್ಕಳು ಇನ್ನೂ ಗೊತ್ತಿಲ್ಲ ಸರ್, ಕೇಳಬೇಕು. ಅವ್ರಿಗೂ ಒಂದೊಂದು ಇನ್ನೂ ಸಣ್ಣವರು. ಎಷ್ಟು ವರ್ಷ ಮಕ್ಕಳಿಗೆ? ಒಬ್ರಿಗೆ 10 ವರ್ಷ, ಒಬ್ರಿಗೆ 5 ವರ್ಷ. ನಿಮ್ಮ ಊರು ಯಾವುದು? ಮೂಗ್ನಳ್ಳಿ, ಶಿರಾ ಹತ್ರ. ನೀವು ಏನು ಹೋಗ್ತಾರೆ? ಚಿತ್ರದುರ್ಗಕ್ಕೆ ಊರಿಗೆ ಹೋಗ್ತಿದ್ವಿ. ನಿಮ್ಮ ಸ್ವಂತ ಊರ? ಈಗ ನಿಮ್ಮ ತಾಯಿ ಎಲ್ಲ ಚೆನ್ನಾಗಿದ್ದಾರೆ? ಅವ್ರನ್ನೂ ಕೇಳಬೇಕು. ಅವ್ರಿಗೂ ಏಟಾಗೈತೆ ಕಾಲು. ಅಂದರೆ ನೀವು ಇನ್ಸಿಡೆಂಟ್ ಆದಮೇಲೆ ಏನು ಪ್ರಜ್ಞೆ ತಪ್ಪಿದ್ರೆ ಹೇಗೆ? ಹೌದು, ಏನು ಗೊತ್ತೇ ಆಗಿಲ್ಲ. ಎಲ್ಲಿ ಕೈ ಬರ್ತಾ ಇಲ್ಲ, ಕಾಲು ಬರ್ತಾ ಇಲ್ಲ. ಫುಲ್ ಮೇಲಿದ್ದ ಕೆಳಗೆ ಬಿದ್ದಿರೋದು. ಆಮೇಲೆ ನಿಮ್ಗೆ ಯಾವಾಗ ಎಚ್ಚರ ಆಗಿತ್ತು? ಆವಾಗಲೇ ನೀರು ಹಾಕಿದ್ರು ಸರ್. ಅವಾಗ ಎಲ್ಲ ಜೊತೆಲಿ ಇದ್ರೆ ಯಾರು ಕಾಣಿಸ್ಲಿಲ್ವಾ? ಇಲ್ಲ, ಅಮ್ಮ ಇದ್ರು ಮುಂದೆ, ನಮ್ಮ ಯಜಮಾನರು ಇದ್ರು. ಅವ್ರು ಹೇಗಿದ್ರು? ಅವ್ರಿಗೂ ರಕ್ತ? ಅವ್ರಿಗೂ ಎಲ್ಲ ರಕ್ತ ಬರ್ತಾ ಇದೆ ಸರ್. ಇಮಿಡಿಯೇಟ್ ಆಸ್ಪತ್ರೆ ಕಡೆ. ಎಷ್ಟು ಜನ ಇದ್ರು ಬಸ್ಸಲ್ಲಿ? ಸುಮಾರು ಎಷ್ಟು ಒಂದು 60 ಜನ ಇದ್ರು ಸರ್. ಅವ್ರಿಗೆ ಎಲ್ಲರಿಗೂ ಆಗಿದೆ. ಅಯ್ಯೋ, ಭಾಳ ಇಲ್ಲ, ಅದೇನು ರಶ್ಶೂ ಇಲ್ಲ. ಇನ್ನು ಅರ್ಧ ಭಾಗ ರಶ್ ಇತ್ತು ಅಷ್ಟೆ. ಫುಲ್ ಸೀಟಲ್ಲೇ ಕೂತಿದ್ರು. ಲಾರಿಗೆ. ಸುಮಾರು 10 ಜನಕ್ಕೆ ಗಾಯ ಆಗಿದೆ ಅಂತ? 60 ಜನಕ್ಕೆ ಆಗೈತೆ. ಎಲ್ರಿಗೂ ಆಗಿದೆ ಬಸ್ಸಲ್ಲಿರೋ ಮಕ್ಕಳು ಪಾಪ. ಅಲ್ಲಿರುವಂಥ DMO ಇವ್ರಿಗೆಲ್ಲರಿಗೂ ಕಾಲ್ ಮಾಡಿ ಹೇಳಿದ್ದಾರೆ ಅಂತ ಭಾವಿಸ್ತಾ, ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ, ಚೆನ್ನಾಗಾಗಲಿ, ಬೇಗನೆ ಗುಣಮುಖರಾಗಲಿ ಅಂತ ದೇವರು ಮತ್ತು ಅಂಬೇಡ್ಕರ್ ಇವತ್ತು ದಿನಾನೇ ಈ ಥರ ದುರಂತ ಆಗಿದೆ. ಅಂಬೇಡ್ಕರ್ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಎಲ್ಲರೂ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಇನ್ನು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ DS ಅಸ್ಗರ್ ಬೇಗ್, ಡಾಕ್ಟರ್ ನಾಗರಾಜು, ಡಾಕ್ಟರ್ ಸುರೇಶ್ ಸೇರಿದಂತೆ ಹಲವು ವೈದ್ಯರ ತಂಡ ತುರ್ತು ಚಿಕಿತ್ಸೆ ನೀಡುತ್ತಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಶಿರಾದ ಹಾಲು ಒಕ್ಕೂಟದ ನಿರ್ದೇಶಕ SR ಗೌಡ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಇನ್ನು ಅಪಘಾತದ ಭೀಕರತೆಯನ್ನ ಬಸ್ನಲ್ಲಿದ್ದ ಬಾಲಕನೊಬ್ಬ ವಿವರಿಸಿದ್ದು, ಅತಿ ವೇಗವಾಗಿ ಚಲಾಯಿಸ್ತಾ ಇದ್ದ ಬಸ್ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಸೀಟ್ಗಳು ಎಲ್ಲ ಎದ್ದು ಬಂದು ಜನರು ಮೇಲ್ ಬಿದ್ದರು.
ಕೆಲವರು ಬಸ್ನ ಕಿಟಕಿ ಕಿತ್ತು ಹಾಕಿ ಹೊರಬಂದಿದ್ರಂತೆ. ಬಸ್ಸು ಜೋರ ಬತ್ತಿತ್ತು, ಮುಂದೆ ಲಾರಿ ಇತ್ತು, ಆದರೂ ಜೋರ ಬತ್ತಿತ್ತ. ನಾವು ಲಾಸ್ಟ್ ಇದ್ವಿ. ಇವು ನನ್ನ ತಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಕೂಕೊಂಡಿದ್ರ. ಅದ್ರ ಮೊದಲು ಸೀಟ್ ಇರಲಿಲ್ಲ. ಆ ಜೋರ ಬತ್ತಿತ್ತ, ಜೋರಾಗಿ ಗುದ್ದಿತು ಬಸ್ಸು. ಗುದ್ದಿದ ತಕ್ಷಣ ಬಸ್ನಾಗಿರೋ ಸೀಟ್ಗಳೆಲ್ಲ ಮೇಲೆ ಬಿದ್ದು ಒಬ್ರ ಮೇಲೊಬ್ರಿಗೆ ಸಿಗೆ ಬಿದ್ದರು. ಆವಾಗ ನನ್ನ ತಮ್ಮಗೆ ಎತ್ಕೊಂಡು ಕರ್ಕೊಂಡು ಈ ಸೈಡಗಳು ಡೋರು ಇರುತ್ತಲ್ಲ, ಅದು ನಾವು ಅಣ್ಣವ್ರಿಗೆ ಹೇಳಿ ತಗ್ಸಿ ಆಮೇಲೆ ಇಳಿದು ಇವನ್ನ ಕರ್ಕೊಂಡು ನೀರು ಕುಡಿಸಿ ಬಟ್ಟೆ ಒರೆಸಿವಿ. ಆಂಬುಲೆನ್ಸಿಗೆ ಫೋನ್ ಮಾಡಿಸಿನ. ಆಮೇಲೆ ಬಂದು ಇನ್ನು ಕರ್ಕೊಂಡು. ಎಲ್ಲಿಂದ ಹೋಗ್ತಿದ್ದೆ ನೀನು? ನಾವು ಶಿರಾದಿಂದ. ಎಲ್ಲಿಗೆ ಹೋಗ್ತಿದ್ರಿ? ಹಿರಿಯೂರಿಗೆ. ಹಿರಿಯೂರಿಗೆ ಹೋಗ್ತಾ ಎಲ್ಲಾಗಿದ್ದಿದೆ ಆಕ್ಸಿಡೆಂಟು? ಶಿರಾ ಬಿಟ್ಟು 6 ಕಿಲೋಮೀಟ್ರ್ ಮುಂದೆ. ಜಾಸ್ತಿ ಜನ ಕೇಟಾಗಿದೆಯಾ? ಬಸ್ ಜೋರಾಗಿ ಹೋಗಿ ಗುದ್ದಿತ್ತಾ? ಜೋರಾಗಿ ಹೋಗ್ತಿತ್ತು. ಎಲ್ರಿಗೂ ಈ ದಿನ ಒಳ್ಳೆ ದಿನ, ಬಟ್ ಆದರೂ ಒಂದು ದುರ್ಘಟನೆ ಆಗಿದೆ. ಶಿರಾ ಹತ್ರ ದ್ವಾರಾಳು ಮೇಲಸೋತೆ ಹತ್ರ ಒಂದು ಬಸ್ ಆಕ್ಸಿಡೆಂಟ್, KSRT ಬಸ್ ಆಕ್ಸಿಡೆಂಟ್ ಆಗಿ ಸುಮಾರು 33 ಜನ ಪ್ಯಾಸೆಂಜರ್ಗಳು ಗಾಯಾಳು ಆಗಿದ್ದಾರೆ. ಅಲ್ಲಿ 5 ಜನ ಅಲ್ಲೇ ಇಟ್ಕೊಂಡು ಶಿರಾದಲ್ಲಿ 25 ಜನಕ್ಕೆ ರೆಫರ್ ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಗೆ 10 ಜನ ಬಂದಿದ್ದಾರೆ. ಆ 10 ಜನರಲ್ಲಿ 2 ಬ್ರಾಡ್ ಡೆಡ್ ಆಗಿದ್ದಾರೆ. ಒಬ್ಬರು ಡ್ರೈವರು KSRTC, ಅವ್ರು ಈಗ ತಾನೇ ತಿಳ್ಕೊಂಡೆ, ಅವ್ರ ಹೆಸರು ಶ್ರೀಕಾಂತ್ ಅಂತ, ಶಿಲ್ಘಟ್ಟ ಡಿಪೋ ಅವರು. ಸೊ ಒಂದು ಹೆಣ್ಮಕ್ಳು 45ರಿಂದ 50 ವರ್ಷ, ಒಂದು ಅನ್ನೋನು, ಅವ್ರಿಗೆ ಪತ್ತೆ ಹಚ್ಚಕ್ಕೆ ಪೊಲೀಸರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇನ್ನು 9 ಜನ, ಇನ್ನು 8 ಜನ ಇದ್ದಾರೆ, ಚೆನ್ನಾಗಿದ್ದಾರೆ. ಮೈಲ್ಡ್ ಫ್ರ್ಯಾಕ್ಚರ್ ಆಗಿದೆ, ಒಬ್ಬರಿಗೆ ತಲೆ ಆಗಿದೆ, CT ಸ್ಕ್ಯಾನ್ ನಾರ್ಮಲ್ ಇದೆ. ನಮ್ಮ ಟೀಮ್ ಆಫ್ ಡಾಕ್ಟರ್ಸ್, ಸರ್ಜನ್ಸ್, ಆರ್ಥೋಪೆಡಿಷನ್ಸ್, ಫಿಸಿಷಿಯನ್ಸ್, ENT ಮತ್ತು ಆಫ್ಥಾಲ್ಮಾಲಜಿಸ್ಟ್ ಎಲ್ಲ ಸೇರಿಕೊಂಡು ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ತಕ್ಷಣವೇ ನಮ್ಮ ಫಾರ್ಮಸಿಯವರು ಬಂದು ಎಲ್ಲ ಡ್ರಗ್ಸು ಯಾವುದಾದ್ರು ಕಡಿಮೆ ಇತ್ತು ಡ್ರಗ್ಸ್ ಸರಬರಾಜು ಮಾಡಿದ್ದಾರೆ. POP ಒಂದು ಸ್ವಲ್ಪ POP ಎಲ್ಲ ಅರೇಂಜ್ ಮಾಡಿಬಿಟ್ಟು ಎಲ್ಲ ಅಲ್ಲೇ ಇತ್ತು. ಕೆಲವರಿಗೆ ಫ್ರ್ಯಾಕ್ಚರ್ ಆಗೋಕ್ಕೆ ಇಮ್ಮೊಬಲೈಸ್ ಮಾಡಿಬಿಟ್ಟು ಅವರಿಗೆಲ್ಲ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ. ಮತ್ತು ಯಾರಿಗೂ ನಾವು ರೆಫರ್ ಮಾಡಿಲ್ಲ, ಇಲ್ಲೇ ಇಟ್ಕೊಂಡು ವಾಸಿ ಮಾಡ್ತೀವಿ. ಇನ್ನು 2 ದುರ್ಘಟನೆ ಅಂದರೆ ಆ ಪೇಷಂಟು ಡ್ರೈವರ್ ಒಬ್ಬರು ತೀರ್ಕೊಂಡಾರೆ, ಪ್ಲಸ್ ಒಬ್ಬರು ಹೆಣ್ಮಕ್ಳು ತೀರ್ಕೊಂಡಾರೆ. ಇದು ನನಗೆ ಭಾಳ ವಿಷಾದನೀಯ ವಿಷಯ. ಇದು ಐಡಿಯಾನೇ ಇಲ್ಲ, ಸಡನ್ ಆಗಿ ಹೆಂಗಾಯ್ತೋ ನಮಗೆ ಒಟ್ಟಲ್ಲಿ ಭೀಕರ ಅಪಘಾತಕ್ಕೆ KSRTC ಬಸ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಲಾಗ್ತಿದೆ. ಅಂಬೇಡ್ಕರ್ ಜಯಂತಿಯಂದು ಭೀಕರ ಅಪಘಾತ ಸಂಭವಿಸಿದ್ದು ಮನೆಗೆ ಸೇರಬೇಕಾಗಿದ್ದವರು ಆಸ್ಪತ್ರೆ ಪಾಲಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಶಿರಾ ಉಪವಿಭಾಗದ DYSP ಶೇಖರ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ತಾವರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಶಿರಾದಿಂದ ಶ್ರೀಮಂತ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.